ಗಂಧ ತೆಗೆಯೋದು ಪೂಜೆ, ಹೂ ಕಟ್ಟೋದು ಪೂಜೆ, ಅಲಂಕಾರ ಮಾಡೋದು ಪೂಜೆ, ರಂಗೋಲಿ ಹಾಕೋದು ಪೂಜೆ, ತೋರಣ ಕಟ್ಟೋದು ಪೂಜೆ, ಪ್ರಸಾದ ಹಂಚೋದು ಪೂಜೆ, ಕಾಸ ಗುಡ್ಸೋದು ಪೂಜೆ, ಎಲ್ಲವೂ ಪೂಜೆಯೇ. ಬಂದು ಹೋಗೋರಿಗೆ ನೀರು ಕೊಡೋದು ಪೂಜೆಯೇ. ಆಟ ಪಾಠ, ಕುಸ್ತಿ, ಶೋಭಾಯಾತ್ರೆ, ಮೆರವಣಿಗೆ, ಗೀತ, ನೃತ್ಯ, ವಾದ್ಯ, ವಿನೋದಗಳು, ವಿದ್ವತ್ ಸಭೆಗಳು, ಶಾಸ್ತ್ರಗೋಷ್ಠಿಗಳು, ಸಾಹಿತ್ಯ ಚರ್ಚೆ, ಕವಿಗೋಷ್ಠಿ, ನೃತ್ಯ, ಸಂಗೀತ, ಜಾನಪದ, ಯಾವುದನ್ನು ಹೇಳ್ತೀರಾ, ಅಡುಗೆ ಮಾಡೋದು, ನೀರು ಬಡಿಸೋದು. ನಾವು ಏನಕ್ಕೇನ ಪ್ರಕಾರೇಣ ಮನಃ ಕೃಷ್ಣೇ ನಿವೇಶೇತ್. ಸನಾತನ ಧರ್ಮದಲ್ಲಿ ನಾವು ಏನೇನು ಮಾಡ್ತೀವಿ, ಕಾಯಕವೇ ಕೈಲಾಸ. ಕ್ಯಾಮ್ರಾಮನ್ ಹೋಗಿ ಕ್ಯಾಮ್ರಲ್ಲಿ ಫೋಟೋ ತೆಗಿತಾರ, ಅದು ಒಂದು ಸೇವೆಯೇ. ಯಾಕೆಂದರೆ ಇನ್ಯಾರೋ ಕೂತ್ಕೊಂಡು ನೋಡಿ ಖುಷಿ ಪಡ್ತಾರಲ್ಲ, ಪ್ರತಿಯೊಂದು ಯಾವ ರೂಪದಲ್ಲಿ ಬೇಕಾದರೂ ನಾವು ದಸರೆಗೆ ಸೇರ್ಕೋಬೋದು. ಇಂಥ ವ್ಯವಸ್ಥೆಯನ್ನು ನಮ್ಮ ಮೈಸೂರು ದೊರೆಗಳು ಮಾಡಿಕೊಟ್ಟಿದ್ದಾರೆ. ಅದು ಇವತ್ತು ವಿಶ್ವವಿಖ್ಯಾತವಾಗಿದೆ. ಮೈಸೂರು ದಸರಾ ಎಷ್ಟೊಂದು ಸುಂದರ ಅಂತ ಹಾಡಿದೆಯಲ್ಲ, ಹಾಗೆ ಈ ಮೈಸೂರು ದಸರಾ ಆನಂದ ಪಡ್ತೀವಿ, ಕಾಯ್ತೀವಿ. ಎಲ್ಲರೂ ಕೂಡ ಟಿ ವಿ ಮುಂದೆ ಕೂತ್ಕೊಂಡಿರ್ತೀವಿ. ಆ ಪಟ್ಟದ ಗಜದ ಮೇಲೆ ಹಿಂದೆ ಮಹಾರಾಜರೇ ಬರ್ತಾ ಇದ್ರು, ಈಗ ಚಾಮುಂಡೇಶ್ವರಿ ಕೂತ್ಕೊಂಡು ಹೇಳ್ತಾ ಇದ್ದಾಳೆ, ಸಜ್ಜನರೇ, ಧರ್ಮದ ಪಥದಲ್ಲಿ ನಡೆಯೋರೆ, ನಾನಿದ್ದೀನಿ ರಕ್ಷಣೆಗೆ ಅಂತ. ಹಾಗೆ ದುಷ್ಟರಿಗೆ ನನ್ನ ಕೈಯಲ್ಲಿ ತ್ರಿಶೂಲ ಇದೆ, ಮೆರೆಯೋಷ್ಟು ಮೆರೀರಿ, ನಿಮ್ಮನ್ನು ಮುಗಿಸ್ತೀನಿ ಅಂತ. ಹೀಗೆ ದುಷ್ಟ ಸಂಹಾರ, ಶಿಷ್ಟ ರಕ್ಷಣೆಯ ನಿರಂತರ ಸಂದೇಶವನ್ನು ಕೊಡ್ತಾ ಜಗನ್ಮಾತೆ ವೈಭವಪೇತವಾಗಿ ಸಕಲ ಆಯುಧಗಳೊಂದಿಗೆ ಸುಂದರವಾಗಿ ಸಾಲಂಕೃತವಾಗಿ ಪಟ್ಟದ ಗಜದ ಮೇಲೆ ಬರ್ತಾಳೆ. ಆ ಶೋಭಾಯಾತ್ರೆಯಲ್ಲಿ ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಗಳ ವೈಭವದ ನೃತ್ಯಗಳು, ಗೀತೆಗಳು, ಜಾನಪದ ನೃತ್ಯಗಳು ಮತ್ತು ಅಲ್ಲಿನ ಸ್ತಬ್ಧ ಚಿತ್ರಗಳು, ಎಲ್ಲ ಕರ್ನಾಟಕದ ಅಷ್ಟೂ ಕಲೆ. ಏಕೆಂದರೆ ಸನಾತನ ಧರ್ಮದಲ್ಲಿ ಹುಟ್ಟಿ ಬೆಳೆದ ಎಲ್ಲ ಕಲೆಗಳು ಕೂಡ ದೇವತಾೋಪಾಸನದ ಒಂದು ವಿಧಾನಗಳು. ಪಾಶ್ಚಾತ್ಯ ಆಚೆಯಿಂದ ಬಂದ ಆಕ್ರಮಣಕಾರರ 2 ಪೈಶಾಚಿಕ ಮತಗಳಿವೆ. ಅಲ್ಲಿ ಇದನ್ನೆಲ್ಲ ಒಂಥರ ಕೆಟ್ಟದಾಗಿ ನೋಡ್ತಾರೆ, ಇದು ಬರೀ ಎಂಟರ್ಟೈನ್ಮೆಂಟ್ ಅಂತ. ನಮ್ಮಲ್ಲಿ ಹಂಗಲ್ಲ, ಎಲ್ಲವೂ ಕೂಡ ನಾವೇನೇನು ಮಾಡ್ತೀವೋ ಯದ್ಯತ್ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನ್. ಹಾಗಾಗಿ ನಮ್ಮ ಎಲ್ಲ ಜಾನಪದ ನೃತ್ಯಗಳು, ಗೀತೆಗಳು, ಕಲಾ ವಿಧಾನಗಳು, ಪ್ರಕಾರಗಳು ಎಲ್ಲ ಕೂಡ ದೇವಿಯ ಆರಾಧನೆ. ಹಾಗಾಗಿ ಎಲ್ಲರೂ ಬರ್ತಾರೆ, ಎಲ್ಲರೂ ಸೇರ್ತಾರೆ. ಎಷ್ಟು ಅನ್ನದಾನ, ಎಷ್ಟು ಒಂದು ಸಂಸ್ಕೃತಿಯ ಒಂದು ಹೊಳೆಯೇ ಹರಿಯುತ್ತೆ. ಆ ಮೈಸೂರಿನ ನಿನ್ನೆ ತಾನೇ ಮೈಸೂರಿಂದ ಬಂದೆ, ಎಷ್ಟು ಅಲ್ಲಿ ಆ ಲೈಟ್ಗಳಿರ್ಬೋದು. ಒಂದು ಸಂತೋಷ ಆಯಿತು ಅಂದರೆ, ಹೋದ್ಸಲ ಹೋದಾಗಲೆಲ್ಲ ವಿಶ್ವೇಶ್ವರಯ್ಯನವ್ರದ್ದು ಎಲ್ಲೋ ಒಂದು ಕಟೌಟು, ಚಾಮುಂಡೇಶ್ವರದ ಎಲ್ಲೋ ಒಂದು, ಮೈಸೂರು ಮಹಾರಾಜರು ತುಂಬ ಕಡಿಮೆ, ಬರೀ ರಾಜಕೀಯದವ್ರದ್ದೇ ಒಂದು ಸೆಲ್ಫ್ ಪ್ರಮೋಷನ್ ಜಾಸ್ತಿ ಕಾಣಿಸ್ತಿತ್ತು. ಈ ಸಲ ಏನೋ ಒಂದು ಸ್ವಲ್ಪ ಬುದ್ಧಿ ಬಂದಿರಬೇಕು. ಅಲ್ಲಲ್ಲಿ ದೇವಿದು, ಅಲ್ಲಲ್ಲಿ ಗೀತೋಪದೇಶದ್ದು, ನಾಡು ಸಂಸ್ಕೃತಿದು, ಮುಮ್ಮಡಿ ಕೃಷ್ಣರಾಜ ಒಡೆಯರ್ದು, ನಾಲ್ವಡಿ ಕೃಷ್ಣರಾಜ ಒಡೆಯರ್ದು, ಜಯಚಾಮರಾಜೇಂದ್ರ ಒಡೆಯರ್ದು, ಹೀಗೆ ನಮ್ಮ ಅಂದರೆ ಮೂಲ ಸ್ಥಳೀಯವಾದ ಏನಿದೆ ಈ ಧರ್ಮ ಸಂಸ್ಕೃತಿಗಳನ್ನು ಎತ್ತಿ ತೋರಿಸುವಂಥ ಒಂದೊಂದಷ್ಟು ಸ್ತಬ್ಧ ಒಂದು ಚಿತ್ರಗಳು ಅದು ಇದು ಬಂದಿದೆ. ಅಷ್ಟಾದ್ರೂ ಒಳ್ಳೆ ಬುದ್ಧಿ ಬಂತು, ಒಂದು ಸಂತೋಷವಾಯಿತು. ಏಕೆಂದರೆ ಇದು ಮುಖ್ಯ. ಯಾವುದೇ ವೇದಿಕೆಯನ್ನು ಬಳಸ್ಕೊಂಡು ಇವರು 5 ವರ್ಷ ಇರ್ತಾರೆ, ತೊಲಗ್ತಾರೆ. ಇವರನ್ನ ಪ್ರಮೋಟ್ ಮಾಡ್ಕೊಳ್ಳೋಕೆ ಈ ವೇದಿಕೆಯನ್ನು ಬಳಸೋದು ತುಂಬ ತಪ್ಪಾಗುತ್ತೆ. ಅಂಥ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ, ನೋವಾಗುತ್ತೆ ಜನರಿಗೆ. ಆದರೆ ಸಜ್ಜನರ ನೋವನ್ನ ಹಾಗೆ ಅದು ಒಳ್ಳೆಯದಲ್ಲ. ಇರಲಿ, ಒಟ್ಟಿನಲ್ಲಿ ಮೈಸೂರು ದಸರಾದಲ್ಲಿ ಈ ಥರದ ನಮ್ಮ ಸ್ಥಳೀಯ ಸಂಸ್ಕೃತಿಯನ್ನು ಹೈಲೈಟ್ ಮಾಡುವಂಥ ಸರ್ಕಾರ ನಮಗೆ ಬೇಕು. ಇಲ್ಲಿನದನ್ನು ಹೈಲೈಟ್ ಮಾಡಬೇಕು. ಯಾರ್ಯಾರಿಗೋ ಸ್ಟಾಲ್ಸ್ ಕೊಡೋದು, ಯಾರ್ಯಾರಿಗೋ ಪ್ರಮೋಷನ್ ಮಾಡೋದಲ್ಲ. ಇಲ್ಲಿಯ ನಾಡ ಜನರು, ಇಲ್ಲಿನ ಅಕ್ಕಪಕ್ಕ ರೈತರು, ಅವರು ಬಂದು ಅಲ್ಲಿ ಸ್ಟಾಲ್ಸ್ ಇಡಬೇಕು, ಅವರು ಬಂದು ಅಲ್ಲಿ ಮೆರಿಬೇಕು. ಯಾರೋ ಬಾಂಗ್ಲಾದೇಶಿಯರು ಬರೋದಕ್ಕೆಲ್ಲ ಅವಕಾಶ ಮಾಡೋಕ್ಕೋಸ್ಕರ ಅಲ್ಲ ಇರೋದು ದಸರಾ. ಇದನ್ನು ನಾನು ಮುಕ್ತ ಕಂಠದಿಂದ ಹೇಳ್ತೀನಿ ಕನ್ನಡಿಗಳಾಗಿ. ಯಾಕೆ ಅಂದರೆ ಇಂಥ ಜಾತ್ರೆಗಳು, ಉತ್ಸವಗಳಿರೋದು ಬಹುಜನ ಹಿತಾಯ ಬಹುಜನ ಸುಖಾಯ. ಒಂದು ರಾಜಕೀಯ ಪಾರ್ಟಿಗೆ ಬರೋ ಓಟ್ಗಳಿಗಾಗಿ ಮಾಡುವ ರಾಜಕೀಯಕ್ಕೆ ಇದನ್ನು ವೇದಿಕೆಯಾಗಿ ಬಳಸೋದು ತುಂಬ ತಪ್ಪಾಗುತ್ತೆ. ಆದರೂ ಈ ಸಲ ದಸರಾ ತುಂಬ ಚೆನ್ನಾಗಿ ನಡೀತಾ ಇದೆ. ಇನ್ನೊಂದಷ್ಟು ನಮ್ಮ ಹಿಂದೂಗಳ ಭಾವನೆಗಳಿಗೆ ಗೌರವ ಕೊಡ್ಬೋದಾಗಿತ್ತು, ಕೊಡದೆ ಏನು ಮಾಡಿದ್ರು, ಒಂದಷ್ಟು ತುಂಬ ನೋಯಿಸಿದ್ದಾರೆ, ಬೇಜಾರಾಗಿದೆ. ಆದರೆ ನಾವೆಲ್ಲವನ್ನ ಜೀರ್ಣಿಸ್ಕೊಳ್ಳುವಂಥ ತಾಕತ್ತುಳ್ಳಂಥವ್ರು ಹಿಂದೂಗಳು. ಮಾತೆತ್ತಿದ್ರೆ ಕೊಲ್ಲು, ಹೊಡಿ, ಬಡಿ, ಕಡಿ ಅಂತ ಬೀದಿಗೆ ನುಗ್ಗೋರಲ್ಲ. ನೋಡೋಣ, ಒಟ್ಟಿನಲ್ಲಿ ಜಗನ್ಮಾತೆ ಬುದ್ಧಿ ಕೊಡಲಿ, ಎಲ್ಲರಿಗೂ ಆಯಸ್ಸು, ಆರೋಗ್ಯ, ಸಂತೋಷ, ಐಶ್ವರ್ಯಗಳನ್ನು ಕೊಡಲಿ. ನಮ್ಮ ಆಳುವವ್ರಿಗೆ ಸ್ವಲ್ಪ ಸನ್ಮತಿಯನ್ನು ಕೊಡಲಿ. ಮತ್ತು ಈ ದಸರೆಯ ಸಂದರ್ಭದಲ್ಲಿ ನಮ್ಮ ನಾಡಿನ ಅರ್ಥವ್ಯವಸ್ಥೆ ಚೆನ್ನಾಗಿ ಆಗಲಿ. ನಮ್ಮನ್ನು ಲೂಟಿ ಮಾಡೋ ಬದಲು ನಮಗಿನ್ನೂ ಅನುಕೂಲ ಮಾಡಿಕೊಡ್ಲಿ. ಕುಂಭಮೇಳಕ್ಕೆ ಹೋಗಿದ್ದೆ, ಆಗ ಎಲ್ಲ ಟೋಲ್ಗಳಲ್ಲೂ ಫ್ರೀ ಮಾಡಿದ್ರು, ಯಾತ್ರಿಕರಿಗೆ ಅನುಕೂಲ ಆಗಲಿ ಅಂತ. ಈಗ ಎಲ್ಲ ಟೋಲ್ಗಳಲ್ಲೂ ಜಾಸ್ತಿ ಮಾಡಿದ್ದಾರೆ ದುಡ್ಡನ್ನು ಕಿತ್ಕೊಳ್ಳೋದು. ಇಂಥದ್ದನ್ನು ಕೆಲವನ್ನ ಅವಾಯ್ಡ್ ಮಾಡ್ಬೋದು. ಜನರಿಗೆ ಸಂತೋಷವಾಗೋ ಥರ, ಹಿತವಾಗೋ ಥರ ಮಾಡಿದ್ರೆ ಅದರಿಂದ ಇನ್ನೂ ಒಳ್ಳೆಯದೇ ಆಗತ್ತೆ. ದುಡ್ಡನ್ನು ಕಿತ್ಕೊಳ್ಳೋದ್ರಿಂದ ಹೆಚ್ಚೋದಿಲ್ಲ, ದುಡ್ಡನ್ನು ಹಂಚೋದ್ರಿಂದ ಹೆಚ್ಚುತ್ತೆ ಅಂತ ಉಪನಿಷತ್ ಹೇಳುತ್ತೆ. ಅನ್ನಂ ಬಹು ಕುರ್ವೀತ ತದ್ವ್ರತಂ ವಿತ್ತಂ ಬಹು ಕುರ್ವೀತ. ಎಷ್ಟು ನಾವು ಅನ್ನದಾನ ಮಾಡ್ತೀವೋ ಅಷ್ಟು ಅನ್ನ ಹೆಚ್ಚುತ್ತೆ.
ಎಷ್ಟು ನಾವು ಜನರಿಗೆ ದಾನ ಧರ್ಮ ಮಾಡ್ತೀವೋ ಅಷ್ಟು ಅದು ಹೆಚ್ಚುತ್ತೆ. ಈ ಸತ್ಯವನ್ನ ಸನಾತನ ಧರ್ಮದ ರಾಜಂದ್ರು ತಿಳ್ಕೊಂಡು ಮಾಡಿದ್ರು. ಹಾಗಾಗಿ ನಾಡ ಹಬ್ಬ ದಸರಾ ಇದು ನಾಡ ಹಬ್ಬ ನಿಜ, ಆದರೆ ಮೂಲದಲ್ಲಿ ಇದು ಸನಾತನ ಧರ್ಮದ ಹಬ್ಬ ಅನ್ನೋದನ್ನ ನಾವು ಮರಿಬಾರ್ದು. ನಾಡ ಹಬ್ಬ ಅಂತ ಹೇಳ್ಬಿಟ್ಟು ಧರ್ಮವನ್ನೇ ಕಿತ್ತಾಕ್ಬಿಟ್ಟು, ದೇವಿಯನ್ನ ಕಿತ್ತಾಕ್ಬಿಟ್ಟು, ಬರೀ ಒಂದಿಷ್ಟು ಹಾಡುಗಳನ್ನ ಮಾಡಿಬಿಟ್ಟು ಎಂಟರ್ಟೈನ್ಮೆಂಟ್ ಮಾಡಿಬಿಟ್ಟು ದುಡ್ಡು ಮಾಡ್ಕೊಳ್ಳೋದು, ಈ ಆಟಿಟ್ಯೂಡ್ ತುಂಬಾ ತಪ್ಪಾಗುತ್ತೆ. ಇದರ ಮೂಲ ಇರೋದು ಧರ್ಮದಲ್ಲೇ. ಈ ಕಥೆಗಳು ನಮಗೆ ದಸರಾ ಅಂತ 10 ದಿನದ 9 ರಾತ್ರಿಗಳ ನವರಾತ್ರ ಮಾಡೋದು, ವಿಜಯದಶಮಿ ಮಾಡೋದು, ಇದರ ಕಥೆ ಇರೋದು ನಮ್ಮಲ್ಲಿ ಮಾರ್ಕಂಡೇಯ ಪುರಾಣದ ದುರ್ಗಾ ಸಪ್ತಶತಿಯಲ್ಲೇ. ಕಥೆಯೂ ಮೂಲ ಪುರಾಣದಲ್ಲೇ ಇದೆ. ನಮ್ಮ ಜಾನಪದ ಪದ್ಧತಿಯ ಪ್ರಕಾರ, ಸ್ಥಳ ಪದ್ಧತಿಯ ಪ್ರಕಾರ ಮಹಿಷ ಮಧ್ಯೆ ಆದ ಚಾಮುಂಡೇಶ್ವರಿ ಬೆಟ್ಟದ ಮೇಲೆ ನೆಲೆಸಿದ್ದಾಳೆ. ಹಾಗಾಗಿ ಒಟ್ಟಿನಲ್ಲಿ ದಸರಾ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ಸನ್ಮತಿ ಬರಲಿ. ನಮ್ಮ ನಾಡು ನೋಡಿ ಸಂಸ್ಕೃತಿಯ ಬಗ್ಗೆ ನಮ್ಮ ಅಭಿಮಾನವನ್ನ ಪುನರುಜ್ಜೀವನ ಮಾಡಕ್ಕೆ ಇಂಥ ಹಬ್ಬಗಳು ಬರುತ್ತೆ. ಚಿಕ್ಕವರು ದೊಡ್ಡವರು, ಮಾಡರ್ನು ಏನ್ಷಂಟ್ ಅಂತಿಲ್ಲ, ಎಲ್ಲರೂ ಸೇರ್ಬಹುದಾದಂತಹ ಹಬ್ಬ ಇದು. ನಮ್ಮ ಯುವ ಜನರು ಅಲ್ಲೆಲ್ಲೋ ಮಾಲಲ್ಲಿ ತಿರುಗಾಡ್ಕೊಂತ ಯವನ್ನ ವೇಸ್ಟ್ ಮಾಡೋ ಬದಲು ಇಂಥ ಉತ್ಸವಗಳಿಗೆ ಬರ್ಲಿ ಅಂತ ಹೇಳ್ತೀನಿ. ಹೋಲ್ಡಲ್ಲೇ ಇರಿ ಮೇಡಮ್, ನಾನು ನಿಮ್ಮನ್ನ ಮತ್ತೊಮ್ಮೆ ಮಾತನಾಡಿಸ್ತೀನಿ. ಈಗ